ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ವಿಷಯ ಸಮಾಜ, ಅಂಕಗಳು 40, ಅವಧಿ 90 ನಿಮಿಷ, ವರ್ಗ 6. ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಸಿಖ್ಖರ ಪವಿತ್ರ ಗ್ರಂಥ. ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಗುರು ಗ್ರಂಥ ಸಾಹೇಬ್. ಸಿಖ್ಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ್. ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವರು ಯಾರು? ಹಕ್ಕು ಎಂದರೆ ಯುರೋಪನ್ನು ಏಷ್ಯಾದ ದ್ವೀಪ ಎನ್ನುವರು. ಹೊಂದಿಸಿ ಬರೆಯಿರಿ. ಈ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಯಾರು? ಶಿವಾಜಿಯಲ್ಲಿ ಜನಿಸಿದರು. ಇದೇ ಥರ ಒಂದೊಂದು ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರಗಳನ್ನು ಇಲ್ಲಿ ನೀಡಲಾಗಿದೆ. ಇನ್ನು ಈ ಕೆಳಗಿನ ಪ್ರಶ್ನೆಗಳು 2-3 ವಾಕ್ಯಗಳು ಉತ್ತರಿಸಿ. ರಾಣಾ ಸಂಗ್ರಾಮ್ ಸಿಂಹನ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ. ದೆಹಲಿ ಸುಲ್ತಾನನ ಕಾಲದಲ್ಲಿ ರಾಜ್ಯದ ಆರ್ಥಿಕ ಸ್ಥಿತಿ. ಹಾಗೆ ಪ್ರಶ್ನೆ 5ರಲ್ಲಿ ಈ ಕೆಳಗಿನ 5-6 ವಾಕ್ಯಗಳು ಶಾಲೆಗಳಲ್ಲಿ ಆಚರಿಸುವ ಯಾವುದಾದ್ರೂ ಒಂದು ದಿನಾಚರಣೆ ಕುರಿತು ಬರೆಯಿರಿ. ಅಂದವಾದ ಭಾರತದ ನಕ್ಷೆ ಬಿಡಿಸಿ. ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ಈ ಥರ ಇಲ್ಲಿ 1ನೇ ಪ್ರಶ್ನೆಗೆ ಗುರು ಗ್ರಂಥ ಸಾಹೇಬ್, 2ನೇದಕ್ಕೆ ವಿಶಾಖದತ್ತ, 3ನೇದಕ್ಕೆ ನಾಗರಿಕರಿಗೆ ಇರಬೇಕಾದ ಅಧಿಕಾರ, 4ನೇದು ಪರ್ಯಾಯ. ಇನ್ನು ಪ್ರಶ್ನೆ 2ರಲ್ಲಿ ಹೊಂದಿಸಿ ಬರೆಯಿದೆ. 1ನೇದಕ್ಕೆ ಏನಂದರೆ ಡಿ ಕುತಬ್ ಮಿನಾರ್ ಎಲ್ಲಿ ಅಂದರೆ ದಿಲ್ಲಿಯಲ್ಲಿ. ಇನ್ನು 2ನೇದು ಸಿ ದಿಲ್ವಾರ್ ಮಂದಿರ್, ಸಿ ಅಬು ಪರ್ವತ್ ಅಶೋಕನ ಶಿಲಾಸ್ತಂಭ ಬೂದಿಗೆ, ಅದು ಎ ಸಾರನಾಥ. ಆಗ್ನೇಯೇಶ ಬಿ ಸಿಂಗಾಪುರ. ಇನ್ನು ಪ್ರಶ್ನೆ ಈ ಕೆಳಗಿನ ಪ್ರಶ್ನೆ ಒಂದು ವಾಕ್ಯದ ಉತ್ತರಿಸಿ. ವಿಜಯನಗರದ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಕೃಷ್ಣದೇವರಾಯ. 2ನೇದು ಪುಣೆಯ ಬಳಿ ಇರುವ ಶಿವನೇರಿ ದುರ್ಗದಲ್ಲಿ. 3ನೇದು ಸುಖಿ ರಾಜ್ಯ ಸ್ಥಾಪನೆಗಾಗಿ ಸಂವಿಧಾನದ 4ನೇ ಭಾಗದಲ್ಲಿ ಗಾಂಧಿವಾದಿ, ಸಮಾಜವಾದಿ ಮತ್ತು ಉದಾರವಾದಿ ಬೌದ್ಧಿಕ ತತ್ವಗಳ ಅನುಷ್ಠಾನಕ್ಕಾಗಿ ಸಂವಿಧಾನವು ರಾಜ್ಯಕ್ಕೆ ನೀಡಿದ ಮಾರ್ಗದರ್ಶಿ ಸೂತ್ರಗಳೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಇನ್ನು ಪ್ರಶ್ನೆ 4ರಲ್ಲಿ ರಾಣಾ ಸಂಗ್ ಅಥವಾ ರಾಣಾ ಸಂಗ್ರಾಮ್ ಸಿಂಹನ ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ದೊರೆ, 100 ಕದನಗಳ ವೀರ. ಈತನ ದೇಹದಲ್ಲಿ ಯುದ್ಧದ 80 ಗಾಯಗಳ ಕಲೆಗಳಿದ್ದವು. ಇವನು ದೆಹಲಿಯ ಸುಲ್ತಾನರ ವಿರುದ್ಧ ಸತತ ಹೋರಾಡಿದನು. ದೆಹಲಿ ಸುಲ್ತಾನ್ ಕಾಲದ ಆರ್ಥಿಕ ಸ್ಥಿತಿಗತಿ ರೈತರ ಮೇಲಿನ ಭೂಕಂದಾಯದವರೇ ವಿಪರೀತವಾಗಿತ್ತು. ಮೊಹಮ್ಮದ್ ಬಿನ್ ತುಘಲಕನು ಕಂದಾಯವನ್ನು ಇನ್ನಷ್ಟು ಹೆಚ್ಚಿಸಿದ, ಅಲ್ಲದೆ ಕಟ್ಟುನಿಟ್ಟಾಗಿ ವಸೂಲಿ ಮಾಡಿದನು. ಇದರಿಂದ ರೈತರು ಎಲ್ಲೆಡೆ ದಂಗೆ ಎದ್ದರು. ನೇಯ್ಗೆಯ ಬೃಹತ್ ಉದ್ಯಮವಾಗಿತ್ತು. ನಗರ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣಗಳಾಗುತ್ತಿತ್ತು. ಯಥಾಚ್ಛತ್ತಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು. ಸ್ಥಾಪಕ ಅಲ್ಲಾವುದ್ದೀನ್ ರಾಜಧಾನಿ ಪ್ರಾರಂಭದಲ್ಲಿ ಕಲಬುರ್ಗಿ, ನಂತರ ಬೀದರ್. ಭಕ್ತಿ ಸಂತರು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವಲ್ಲಿ ಕಾರಣರಾದರು. ಭಕ್ತಿ ಸಂತರು ಜನರಾಡುವ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು. ಇದರಿಂದಾಗಿ ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು. ಇನ್ನು 5ನೇದು ಮತದಾನದ ಮಹತ್ವ. ಪ್ರಜೆಗಳು ತಮಗಿಷ್ಟವಾದ ಪ್ರತಿನಿಧಿಯನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡುವ ಮೂಲಕ ಅಭಿಪ್ರಾಯವನ್ನು ತಿಳಿಸುವ ಮತದಾನವು ಸಹಾಯಕ. ಇದು ಎಲ್ಲ ವರ್ಗದ ಜನರ ಪ್ರತಿನಿಧಿಗೆ ಅವಕಾಶ ನೀಡುತ್ತದೆ. ಮಕ್ಕಳ ಹಕ್ಕುಗಳು. ಪ್ರತಿಯೊಂದು ಮಗುವು ನೈಸರ್ಗಿಕವಾಗಿ ಕೆಲವು ಸೌಕರ್ಯಗಳನ್ನು ಪಡೆದಿರುತ್ತವೆ. ಪ್ರತಿಯೊಂದು ಮಗು ತನ್ನ ಬಾಲ್ಯ ಜೀವನವನ್ನು ತಂದೆ ತಾಯಿಯೊಂದಿಗೆ ನಡೆಸುವ ದೈಹಿಕ ರಕ್ಷಣೆ, ಆಹಾರ, ಶಿಕ್ಷಣ, ಆರೋಗ್ಯ ಸೌಲಭ್ಯಗಳನ್ನು ಪಡೆಯುತ್ತದೆ. ಇನ್ನು ಜನಾಂಗ, ಲಿಂಗ, ಬಣ್ಣ, ಧರ್ಮ ಮತ್ತು ವಿಕಲಚೇತನ ಆಧಾರದ ಮೇಲೆ ತಾರತಮ್ಯವಿಲ್ಲದೆ ನಾಗರಿಕ ಹಕ್ಕುಗಳು. ಭಾರತದ ಸಂವಿಧಾನ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದೆ. ಇನ್ನು 7ನೇದು ಜಾತಿವಾದವು ಏಕತೆಗೆ ಹೇಗೆ ಮಾರಕವಾಗಿದೆ? ಜಾತೀಯತೆ ಅಂದರೆ ಬೇರೆ ಜಾತಿಯ ವಿರುದ್ಧವಾಗಿ ತಮ್ಮ ಜಾತಿಯನ್ನು ಎತ್ತಿ ಕಟ್ಟುವುದು. ತಮ್ಮ ಜಾತಿಯ ಶ್ರೇಷ್ಠ, ಉಳಿದವು ಕನಿಷ್ಠವೆಂಬ ಭಾವನೆಯ ಜಾತೀಯತೆ. ಇದು ಜಾತೀಯತೆ ಅಲ್ಲ, ಕ್ಷೇತ್ರದಲ್ಲಿದ್ದು ಇದರಿಂದ ಸಂಕುಚಿತ ಭಾವನೆ ಬೆಳೆಯುತ್ತದೆ. ಹಾಗಾಗಿ ಜಾತೀಯತೆ ದೇಶದ ಏಕತೆಗೆ ಮಾರಕವಾಗಿದೆ. ಇನ್ನು 8ನೇದು ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳ್ಯಾವುವು? ವಾಯುವ್ಯ ತಗ್ಗು ಮೈದಾನಗಳು, ಕೇಂದ್ರದ ಎತ್ತರ ಭಾಗಗಳು, ದಕ್ಷಿಣ ಪ್ರಸ್ಥಭೂಮಿ, ನದಿಗಳ ಮಹಾಮೈದಾನಗಳು, ದ್ವೀಪ ಸಮೂಹಗಳು. ಇನ್ನು 9ನೇದು ಯುರೋಪಿನ ಭೌಗೋಳಿಕ ಸ್ಥಾನ ತಿಳಿಸಿ. ಭೌಗೋಳಿಕ ಸ್ಥಾನ ಯುರೋಪ್ 10 ಡಿಗ್ರಿ ಪಶ್ಚಿಮದಿಂದ 60 ಡಿಗ್ರಿ ಪೂರ್ವ ರೇಖಾಂಶ ಹಾಗೂ 36 ಡಿಗ್ರಿ ಉತ್ತರದಿಂದ 72 ಡಿಗ್ರಿ ಉತ್ತರ ಅಕ್ಷಾಂಶಗಳಲ್ಲಿ ನೆಲೆಗೊಂಡಿವೆ. ಇನ್ನು ಕೊನೆಯದಾಗಿ 10ನೇದು ಆಫ್ರಿಕಾವನ್ನು ಕೇಂದ್ರೀಯ ಭೂಖಂಡ ಎನ್ನುವರು. ಏಕೆ? ಆಫ್ರಿಕಾವು ಬಹುತೇಕ ಭೂಮಿಯ ಮಧ್ಯಭಾಗದಲ್ಲಿದೆ ಮತ್ತು ಇತರ ಖಂಡಗಳಿಂದ ಆವೃತವಾಗಿದೆ. ಆದ್ದರಿಂದ ಇದನ್ನು ಕೇಂದ್ರೀಯ ಖಂಡ ಎನ್ನುವರು. ಇದಲ್ಲದೆ ಸಮಾಜಕ್ಕೂ ಬಹುತೇಕ ಆಫ್ರಿಕಾದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತದೆ. ಇನ್ನು ಪ್ರಶ್ನೆ 5
ಕೆಳಗಿನ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಲಾಗ್ತಿತ್ತು. ಗಣರಾಜ್ಯ ದಿನಾಚರಣೆ 1950 ಜನವರಿ 26ರಂದು ಗಣರಾಜ್ಯದ ಸಂವಿಧಾನದ ಜಾರಿಗೆ ಬಂದಿತ್ತು. ಅದರ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 26ರಂದು ಭಾರತದ ರಾಷ್ಟ್ರಾದ್ಯಂತ ಗಣರಾಜ್ಯ ದಿನಾಚರಣೆಯನ್ನು ಆಚರಿಸುತ್ತಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಆ ದಿನ ಪಾರಿತೋಷಕವನ್ನು ನೀಡಲಾಗುತ್ತದೆ. ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ರಾಷ್ಟ್ರಾಧ್ಯಕ್ಷರು ಧ್ವಜಾರೋಹಣ ಮಾಡಿದ ಮೇಲೆ ಮೆರವಣಿಗೆ ಆರಂಭವಾಗುತ್ತದೆ. ರಾಷ್ಟ್ರದ ರಾಜಧಾನಿಯಾದ ಹೊಸ ದೆಹಲಿಯಲ್ಲಿ ನಡೆಯುವ ಮೆರವಣಿಗೆ ವೈಭವಗಳಲ್ಲೂ ಪ್ರಮುಖ ಕಾರ್ಯಕ್ರಮಗಳು ನಡೆಯುತ್ತದೆ. ಇನ್ನು ಭಾರತದ ನಕ್ಷೆಯಲ್ಲಿ ಇಲ್ಲಿ ದಿಲ್ಲಿ, ಇಲ್ಲಿ ಜಾರ್ಖಂಡ್, ಗೋವಾ, ಮಧುರೆ. ಇವತ್ತಿನ 6ನೇ ತರಗತಿಯ ಈ ಒಂದು ಸಮಾಜದ ಪ್ರಶ್ನೆ ಉತ್ತರ ಹಾಗೂ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆಯ essay 2 ಅಂದರೆ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಗೆ ಬರುವಂಥ essay 2 ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಯ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.